ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಡಿಂಪಲ್ ಕ್ರಿಯೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಥರ ಹೊಸ ವಿಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಓಕೆನಾ? ಸೊ ಗಾಯ್ಸ್, ನೀವು ಫ್ರೀಯಲ್ಲಿ ನೋಡ್ತಿರಲ್ಲ, ಆ ಥರ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಇದೆ ಆ್ಯಂಡ್ ಹೊಸ ಥರ ಇದೆ, ಓಕೆನಾ? ಸೊ ಇದೇ ಥರ ಎಡಿಟಿಂಗ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಸೊ ಏನಪ್ಪ ಅಂತಂದರೆ, ಇವಾಗ ಈ ವಿಡಿಯೋಗೆ ಹಾಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋಗೆ ಜಾಸ್ತಿ ಏನಿಲ್ಲ, ಒಂದು 30 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ, ಓಕೆನಾ? ಸೊ ಗೈಸ್, ಏನಿಲ್ಲ, ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ, ನೀವು ಡಿಸ್ಕ್ರಿಪ್ಷನ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಕಡೆ ಏನಾದರೂ ಅಲೈಟ್ ಮೋಷನ್ ಮೋಡಿಫಿಕೆ ಇದ್ದರೆ ಓಕೆ, ಇಲ್ಲ ಅಂತಂದರೆ ಸೊ ಇರುತ್ತೆ ಅಂತ ಅನ್ಕೋತೀನಿ, ಇದ್ದವರು ಓಕೆ. ಆ್ಯಂಡ್ ನೆಕ್ಸ್ಟು ಏನಪ್ಪ ಅಂತಂದರೆ, ಇವಾಗ ಅಲ್ಲಿ ಏನಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ನ ಓಪನ್ ಮಾಡಿಕೊಂಡ್ರೆ ಅಲ್ಲಿ thinfi.com ಅಂತ ಈ ಥರ ಇರುತ್ತೆ, ಓಕೆನಾ? ಸೊ ಏನಪ್ಪ ಅಂತಂದರೆ ಡಿಂಪಲ್ ಕ್ರಿಯೇಷನ್ ಪ್ರಾಜೆಕ್ಟ್ ಅಂತ ಇರುತ್ತೆ, ಅದ್ರ ಕೆಳಗಡೆ ಈ ಲಿಂಕ್ ಇರುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಪಾಸ್ವರ್ಡ್ನ ಕೇಳುತ್ತೆ. ಪಾಸ್ವರ್ಡ್ ಏನಿಲ್ಲ, ಸಿಂಪಲ್ಲಾಗಿ 143 ಡಬಲ್ ಸರಿ ಟೈಪ್ ಮಾಡಿ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಓಕೆನಾ? ಸೊ ವೇಟ್ ಮಾಡಿ, ಅದು ಈ ಥರ ಬಂದಮೇಲೆ 5 ಸೆಕೆಂಡ್ ವೇಟ್ ಮಾಡಿ, ಇಲ್ಲಂತಂದರೆ ರೀಡೈರೆಕ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಅಲೈಟ್ ಮೋಷನ್ ಅನ್ನೋದು ಓಪನ್ ಆಗಿಬಿಟ್ಟು ಈ ಥರ ಡಿಂಪಲ್ ಕ್ರಿಯೇಷನ್ ಪ್ರಾಜೆಕ್ಟ್ ಇಂಫರ್ಟ್ ಅಂತ ಬರುತ್ತೆ. ಸೊ ಇಂಫರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಪ್ರಾಜೆಕ್ಟ್ ಅನ್ನೋದು ಡೌನ್ಲೋಡ್ ಆಗುತ್ತೆ, ಓಕೆನಾ? ಸೊ ಡೌನ್ಲೋಡ್ ಆದಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಓಪನ್ ಆದಮೇಲೆ ಈ ಥರ ಓಪನ್ ಆಗುತ್ತೆ. ಏನು ಅರ್ಥನೇ ಆಗ್ತಿಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಸೊ ಇದರಲ್ಲಿ ಸಾಂಗ್ ಇದೆ, ಪ್ಲೇ ಮಾಡಿ ತೋರಿಸ್ತೀನಿ, ಓಕೆನಾ? ಸೊ ನೀವು ಸಾಂಗ್ ಏನಾದರೂ ಚೇಂಜ್ ಮಾಡ್ಕೊಳ್ತಿದ್ರೆ ಮಾಡ್ಕೊಳ್ಳಿ, ಓಕೆನಾ? ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಥರ ಓಪನ್ ಆದಾಗ ಸೊ ಇವಾಗ ಬ್ಯಾಕ್ ಬಂದುಬಿಟ್ಟು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲಿ ಫಿನಿಶ್ ಅಂತ ಆ್ಯಪ್ ಇದೆ ನೋಡಿ, ಓಕೆನಾ? ಸೊ ಇದು FI ಫಿನಿಶ್ ಅಂತ ಇದೆ. ಸೊ NSS ಅಂತ ಇದೆ. ಸೊ ಫಿನಿಶ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪ್ನ ಓಪನ್ ಮಾಡ್ಕೊತೀನಿ. ಸೊ ನೆಟ್ ಆಫ್ ಮಾಡ್ತೀನಿ. ಸೊ ಈ ಥರ ಬಂದಾಗ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇವಾಗ ನಾನು Dboss ಅವರ ಫೋಟೋಸ್ನ ಆ್ಯಡ್ ಮಾಡ್ಕೋತೀನಿ. ಸೊ ಪಟಾಪಟ್ ಎಂಟ್ ಫೋಟೋಸ್ನ ಆ್ಯಡ್ ಮಾಡ್ಕೋತೀನಿ. ಸೊ ಈ ಥರ ಆ್ಯಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಸೊ ಆಟೋಮೆಟಿಕ್ ಇದು ಈ ಥರ ಬರುತ್ತೆ, ಓಕೆನಾ? ಸೊ ಈ ಥರ ಬಂದಮೇಲೆ ಏನಿಲ್ಲ, ಇಲ್ಲಿ ಶೇಪ್ ಇದೆ ಆ್ಯಂಡ್ ಶೇಪ್ಸ್ ಕಲೆಕ್ಷನ್ ಅಂತ ಇದೆ. ಸೊ ನಿಮ್ಗೆ ಯಾವ ಶೇಪ್ ಬೇಕು ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ, ಓಕೆನಾ? ಸೊ ನನಗೆ ಫಸ್ಟ್ ಒನ್ ಇರಲಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸೊ ಇದು ಅಷ್ಟೇ ಇರಲಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು 75 ಇಟ್ಕೋತೀನಿ, ಓಕೆನಾ? ಸೊ 8 ಫೋಟೋಸ್ ಅಲ್ವಾ, ಅದಕ್ಕೋಸ್ಕರ 70 ಬೇಡ. ಸೊ 75 ಇಟ್ಕೊಂಡು ಇದನ್ನು ಸೇವ್, ಇಲ್ಲಿ ಮೇಲ್ ನೋಡ್ಬೋದು ಸೇವ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೇವ್ ಮಾಡ್ಕೋತೀನಿ. ಸೇವ್ ಮಾಡ್ಕೊಂಡ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಇದನ್ನು ಈ ಆ್ಯಪ್ನ ಕ್ಲೋಸ್ ಮಾಡಿ. ಆ್ಯಂಡ್ ಇವಾಗ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫಸ್ಟ್ ಒಂದು ಇಮೇಜ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಸೊ ಇವಾಗ ಸೊ ಜಸ್ಟ್ ಆಲ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋಸ್ನ ನಾನು ಆ್ಯಡ್ ಮಾಡ್ಕೋತೀನಿ, ಓಕೆನಾ? ಸೊ ಆ್ಯಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೆಕ್ಸ್ಟ್ ನೀವು ಏನಪ್ಪ ಅಂತಂದರೆ ನೆಕ್ಸ್ಟು DC ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಇವಾಗ ಇದು ವೇಟ್. ಸೊ ನೆಕ್ಸ್ಟ್ ಈ ಇಮೇಜ್ನ ನಾನು ಆ್ಯಡ್ ಮಾಡ್ಕೋತೀನಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ಇಮೇಜ್ನ ಆ್ಯಡ್ ಮಾಡಿಕೊಂಡೆ. ಸೊ ಇವಾಗ ಇಷ್ಟಾದಮೇಲೆ ಏನಪ್ಪ ಅಂತಂದರೆ ಸೊ ಆಟೋಮೆಟಿಕ್ ಇಷ್ಟೇ, ಏನಿಲ್ಲ ಕೆಲಸ, ಇನ್ನೊಂದು ಸ್ವಲ್ಪ ಇದೆ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಇದು ಕಾಣಿಸ್ತಿದೆ ಅಲ್ವಾ, ಓಕೆನಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಕ್ಯಾಮ್ರಾ ಇದೆ ಅಲ್ವಾ, ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ. ಆ್ಯಂಡ್ ಕಾಪಿರೈಟ್ ಕ್ಲೈಮ್ಗೋಸ್ಕರ ನಾನು ವಿಡಿಯೋನ ಸ್ವಲ್ಪ ಮುಂದೆ ಇಟ್ಟು ಪ್ಲೇ ಮಾಡ್ತೀನಿ. ಸೊ ನೀವು ಫ್ರೀಯಲ್ಲಿ ನೋಡ್ತಿರಲ್ಲ ಅದೇ ಥರನೇ ಇದೆ, ಓಕೆನಾ? ಸೊ ಇವಾಗ ಇಲ್ಲಿ ದರ್ಶನ್ ಅವ್ರ PNG ಫೋಟೋ ಇದೆ ಅಲ್ವಾ, ಸೊ ನೋಡ್ಬೋದು ಇವಾಗ ಬರ್ತಾ ಇದೆ ಅಲ್ವಾ ಫೋಟೋ. ಸೊ ಆ ಫೋಟೋಸ್ನ ಆ್ಯಡ್ ಮಾಡ್ಬೇಕಂತಂದರೆ ಏನಿಲ್ಲ, ನೀವು ಏನಪ್ಪ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ರಿಮೂವ್ BG ಅಂತ ಇದೆ, ಓಕೆನಾ? ಸೊ ಈ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇದರಲ್ಲಿ PNG ಮಾಡ್ಕೋಬೇಕು, ಓಕೆನಾ? ಸೊ ನಿಮ್ದು ಯಾವುದಾದ್ರೂ ಫೋಟೋ ನೀವು ಆ್ಯಡ್ ಮಾಡ್ಕೋತಿರಲ್ವ, ಸೊ ಆ ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅಥವಾ ಸಾರಿ
ಸೊ ಈ ಥರ ಬಂದಮೇಲೆ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇರುತ್ತೆ ನಿಮ್ಮ ಫೋನಲ್ಲಿ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಯಾವ ಫೋಟೋ ಬೇಕು ಸೊ ಅದನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇವಾಗ ಎಕ್ಸಾಂಪಲ್ ನಾನು ಈ ಫೋಟೋಸ್ನೇ ತೋರಿಸ್ತೀನಿ, ಓಕೆನಾ. ಸೊ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಸೊ ಆಟೋಮೆಟಿಕ್ಕಾಗಿ ಸೊ ಬ್ಯಾಕ್ಗ್ರೌಂಡ್ ಅನ್ನೋದು ಹೋಗಿಬಿಡುತ್ತೆ. ಸೊ ವೇಟ್, ಇವಾಗ ನೋಡ್ಬೋದು ಬ್ಯಾಕ್ಗ್ರೌಂಡ್ ಹೋಗಿದೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ವ್ಯೂ ಫೋಟೋಸ್, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿಬಿಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬೇಕಾದರೆ ಈ ಇಮೇಜ್ ಕೂಡ ನಾನು ಆ್ಯಡ್ ಮಾಡಿ ತೋರಿಸ್ತೀನಿ, ಓಕೆನಾ. ಸೊ ನೋಡ್ಬೋದು ಇವಾಗ ಅಡ್ಜಸ್ಟ್ ಮಾಡಿಕೊಂಡು ಕರೆಕ್ಟ್ ಇದನ್ನು ಮಿಡಲ್ ಇಟ್ಕೊಂಡ್ಬಿಡಿ, ಓಕೆನಾ. ಸೊ ಅದೇ ಥರ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಇವಾಗ ಅದೇ ಫೋಟೋನ ಚೂಸ್ ಮಾಡ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಡಿಂಪಲ್ ಕ್ರಿಯೇಷನ್ ಅಂತ ಇದೆಯಲ್ವಾ, ಸೊ ನಿಮ್ಮ ಕ್ರಿಯೇಷನ್ ನೇಮ್ ಹಾಕ್ಕೊಳ್ಳಿ, ಅಥವಾ ನಿಮ್ಗೆ ಏನು ಅನಿಸುತ್ತೋ ಸೊ ಅಥವಾ ಲವರ್ ನೇಮ್ ಇದ್ದರೆ ಲವರ್ ನೇಮು, ನಿಮ್ಗೆ ಏನು ಅನಿಸುತ್ತೋ ನಿಮ್ಮ ಮೈಂಡಲ್ಲಿ ಏನು ಬರುತ್ತೋ ಅದನ್ನು ನೀವು ಹಾಕ್ಕೊಳ್ಳಿ, ಓಕೆನಾ. ಸೊ ಅಷ್ಟೇನಿಲ್ಲ. ನೆಕ್ಸ್ಟ್ ಏನಪ್ಪ ಅಂತ ನಿಮ್ಮ ನಾನು ಲೋಗೋ ಹಾಕೋತೀನಿ ಆಮೇಲೆ, ಓಕೆ. ಸೊ ಇಷ್ಟಾದಮೇಲೆ ಇವಾಗ ಇಲ್ಲಿ ಸೆಟ್ಟಿಂಗ್ ಪಕ್ಕ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಈ ವಿಡಿಯೋನ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ವಿಡಿಯೋ ಅನ್ನೋದು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಸ್ಕಿಪ್ ಮಾಡಿದೆ. ಸೊ ಡಿಸ್ಪ್ಲೇನ ಆಫ್ ಮಾಡೋಕ್ಕೋಗ್ಬೇಡಿ, ಓಕೆನಾ. ಸೊ ನಿಮ್ಮ ವಿಡಿಯೋ ಅನ್ನೋದು ಎಕ್ಸ್ಪೋರ್ಟ್ ಆಗುತ್ತೆ, ಅಷ್ಟೇ ಏನಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇದೇ ಥರ ಎಡಿಟಿಂಗೋಸ್ಕರ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ. ಟೇಕ್ ಕೇರ್, ಬಾಯ್ ಬಾಯ್.